ಓಮ್ನಿ. ಹೌದು. ಹೌದು ಸರ್. ಯಾವ್ದು ಮಾಡಲು? ಅದು 2017 ಮಾಡಲ್ ಸರ್. ಹಾಂ ಹಾಂ. ಫೋರ್ತ್ ಓನರ್. 4 ಆಗಿದಾರಾ? ಹಾಂ. ಓಕೆ, ಎಷ್ಟು ಹೊಡಿದೆ ಗಾಡಿ? ಅದು 1,04,000 ಮ್ಯಾಚ್ ಚಿಲ್ಲರೆ ಹೊಡಿ. ಓಕೆ, ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿನೋ ಹಾಂ, ಇದೆಯಾ? ಪೆಟ್ರೋಲ್ ಮತ್ತು CNG. CNG ಇದೆಯಾ? CNG ಒಂದು LPG ಅದು ಯಾವ್ದು ಬರ್ತದೆ ಅಷ್ಟು ನಮ್ಗೆ ಐಡಿಯಾ ಇಲ್ಲ. ನಾನು ಅದಕ್ಕೆ ತಂದು ಒಂದು 5 ತಿಂಗಳಾಯ್ತು ನಾನು. ಹಾಂ. ಅದು ನಾವು ಸ್ಕೂಲ್ ಸಲುವಾಗಿ ತಂದಿದ್ದೆವು, ಅದು ಮಕ್ಕಳಿಗೆ ಅದು ಸಾಕಾಗ್ತಾ ಇಲ್ಲ, ಅದಕ್ಕಾಗಿ ಅದು ತೆಗೆದು ನಾವು TT ಮಾಡ್ಬೇಕಂತ ಮಾಡಿದ್ವಿ. ಹ್ಞೂ. ಹಂಗಾಗಿ ನಾನು ಅದಕ್ಕೆ ಅದು ಯಾವುದು ಗ್ಯಾಸ್ ತುಂಬೇ ಇಲ್ಲ ರೀ, ನಾನು ಬರೀ ಪೆಟ್ರೋಲ್ ಮೇಲೆ ನಡ್ಸೀನಿ. ಹಾಂ ಹಾಂ. ಅದಕ್ಕೆ ಯಾವ್ದು LPG ತುಂಬ್ತಾರಷ್ಟು ನನಗೆ ಅಷ್ಟು ಐಡಿಯಾ ಇಲ್ಲ. ಹ್ಞೂ. ಆದ್ರೆ ನಾವು ಪೆಟ್ರೋಲ್ ಮೇಲೆ, ಯಾಕೆ ಹಳ್ಳಿ ಒಳಗೆ ಇಲ್ಲಿ ಪೆಟ್ರೋಲ್ ಸಿಗಲ್ಲ ರೀ, ಇದು ಗ್ಯಾಸ್ ಸಿಗಂಗಿಲ್ಲ. ಓಕೆ. ಹಂಗಾಗಿ ಪೆಟ್ರೋಲ್ ಮೇಲೆ ನಡೆಸಿದ್ದೇವೆ ಅವ್ರು. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಹಿಂದೆ ಮುಂದೆ? ಎಲ್ಲ ಗುಡ್ ಕಂಡೀಷನ್, ಏನೊಂದು ಟೆನ್ಷನ್ ಇಲ್ಲ. ಹ್ಞೂ. ಸ್ಟೆಪ್ನಿ ಐತಾ? ಆಯಿತು. ಹಾಂ, ಸ್ಟೆಪ್ನಿ ಅದ ಮ್ಯಾಗ, ಮತ್ತು ಅದಕ್ಕೆ ನಾನು ತಂದು ಬಳಕ ಕ್ಯಾರಿಯರ್ ಹಾಕೀನಿ ಒಂದು 3,000 ಕೊಟ್ಟು. ಓಕೆ, ಇದು ಇನ್ಸೂರೆನ್ಸ್ ಅದೇ ಸರ್. ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಅದ. ಓಕೆ, ಎಷ್ಟು ಸೀಟ್ ಗಾಡಿ ಇದು? ಇದು ಸಿಟ್ಟಿಂಗ್ ನೋಡಿ ಸರ್, ಸಿಟ್ಟಿಂಗ್ ನೋಡ್ರಿ 7+1 ಏನು ಬರ್ಬೋದು ರೀ ಇದು. 7+1 ಬರುತ್ತಾ? ಓಕೆ. ಯಾಕಂದ್ರೆ ಅಷ್ಟು ಒಮ್ಮಿನ ಒಳಗೆ ನನಗೇನು ಅಷ್ಟು ಐಡಿಯಾ ಇಲ್ಲ ರೀ, ನಮ್ಮ ಬ್ರದರ್ ಇಸ್ಬಿಟ್ಟಿದ್ದದು. ಹಾಂ ಹಾಂ. ಅದೆಷ್ಟು ಸಿಟ್ಟಿಂಗ್, ಇನ್ನು ರೂಲ್ಸ್ ಪ್ರಕಾರ ಎಷ್ಟು ಸಿಟ್ಟಿಂಗ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಹಾಂ. ಏನು RC ಒಳಗೆ ಇರ್ಬೋದು ಅಂತ ಅನಿಸ್ತು, RC ಒಳಗೆ ಇರ್ತೇನಿಲ್ಲ ಗೊತ್ತಿಲ್ಲ ಅಷ್ಟು. ಓಕೆ ಓಕೆ, ಗಾಡಿ ಎಲ್ಲ ಒರಿಜಿನಲ್ ಇದೆಯಾ? ಏನೋ ರೀಪೇಂಟು ಆ ಥರ ಏನಿಲ್ಲ? ಏನೇನು ಇಲ್ಲ. ಏನು ಟಿಂಕರಿಂಗ್ ಕೆಲಸ? ಏನೂ ಇಲ್ಲ. ಹ್ಞೂ. ಎಲ್ಲ ಗುಡ್ ಕಂಡೀಷನ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ? ಹಾಂ, ಒರಿಜಿನಲ್ ಅದ. ಓಕೆ. ನಾನು ನಿಮ್ಗೆ RC ಬುಕ್ ಹಾಕಿದ್ದೀನಲ್ಲ, ಅದು ಒರಿಜಿನಲ್ ಅದು. ಹಾಂ. ಓಕೆ, ಎಲ್ಲಿರೋದು ಗಾಡಿದು? ಇದು ಗಾಡಿ ಅಫ್ಜಲ್ಪುರ ತಾಲೂಕು ರೀ. ಮಹಾರಾಷ್ಟ್ರ ಪಾಸಿಂಗ್ ಇರೋದು, ಅಕ್ಕಲಕೋಟದಿಂದ ನಾ ತೊಗೊಂಡಿದ್ದು. ಇಲ್ಲೇ ಅಕ್ಕಲಕೋಟೆ ನಿಯರೆಸ್ಟ್ ಆತ, ನಮ್ಮ ಅಫ್ಜಲ್ಪುರ ಅಷ್ಟೇ ಆತ, ಈ ಕಡೆ ಅಕ್ಕಲಕೋಟೆನೂ ಅಷ್ಟೇ ಆತ. ಹೈದ್ರಾ ಕರಜಗಿ ಏರಿಯಾ ಸಮೀಪ ಆತ ನಮ್ಗೆ. ಓಕೆ, ಏನಾದ ಗಾಡಿ ರೇಟು? 280. 2,80,000. ಕಡಿಮೆ ಆಗುತ್ತಾ? ಏನು ಬಂದು ಕೂತ್ ಬಳಕ ಪಾರ್ಟಿ ನೋಡಿದ ಬಳಕ ಏನಾರೀ ಮಾಡ್ಕೊಳ್ಬೇಕು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಈ ಗಾಡಿ ರೇಟು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ, ಅಂದರೆ ಕಡಿಮೆನೇ ಆಗುತ್ತೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ, ಅವ್ರಿಗೆ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.